ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ರಾಜಕೀಯ ರಣರಂಗದಲ್ಲಿ ಎಲ್ಲಾ ಪಕ್ಷಗಳು ಬಿರುಸಿನ ಪ್ರಚಾರ ಕೆಲಸವನ್ನ ಮಾಡ್ತಾ ಇವೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಡಿಎಸ್ ಅಭ್ಯರ್ಥಿ ಗೋಪಾಲಯ್ಯ ಕ್ಷೇತ್ರದ ಪ್ರತಿ ಮನೆಗೂ ಹೋಗಿ ಮತಯಾಚನೆ ಮಾಡಿದ್ರು. ಜೆಡಿಎಸ್ ಕಾರ್ಯಕರ್ತರು ಸೇರಿದಂತೆ ಜನಸ್ತೋಮ ನೆರೆದಿತ್ತು. ಈ ವೇಳೆ ಮಾತನಾಡಿದ ಶಾಸಕ ಗೋಪಾಲಯ್ಯ, ಕಾರ್ಮಿಕರು, ರೈತರು ಹಾಗೂ ಬಡವರ ಪರವಾಗಿರುವಂತಹ ಪಕ್ಷ ಜೆಡಿಎಸ್ ಅಂತ ಹೇಳಿದ್ರು. ಕ್ಷೇತ್ರದಲ್ಲಿ ಆರೋಗ್ಯ, ಶಿಕ್ಷಣ, ಕುಡಿಯೋ ನೀರಿನ ವ್ಯವಸ್ಥೆ, ಚರಂಡಿ, ರಸ್ತೆ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಕಲ್ಪಿಸಲಾಗಿದೆ ಅಂತ ಕೂಡ ಹೇಳಿದ್ರು. ಮನೆಗೆ ತೆರಳಿ ಸುಮಾರು ಆಗಲೇ 2 ತಿಂಗಳಿಂದನೂ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಆಗಿರ್ತಕ್ಕಂಥ ಕೆಲಸ ಏನಿದೆ, ಸಣ್ಣ ಪುಟ್ಟ ಕೆಲಸ ಆಗಬೇಕು. ಜನಕ್ಕೆ ನನ್ನ ಮೇಲೆ ವಿಶ್ವಾಸ ಇದೆ. ಗೋಪಾಲಯ್ಯ ಮಾಡ್ತಾನೆ, ಫೋನ್ ಮಾಡಿದಾಗ ಕರೆ ಸಿಗ್ತಾನೆ, ಮನೆ ಹತ್ರ ಬಾ ಅಂತಾನೆ ಮನೆ ಹತ್ರ ಬರ್ತಾನೆ, ಕೂಡಲೇ ಜನರ ಸಂಪರ್ಕದಲ್ಲಿರ್ತಾನೆ. ಇವತ್ತು ಪ್ಲೇ ಗ್ರೌಂಡ್ಗಳು ಇರ್ಬೋದು, ಆಟದ ಮೈದಾನ ಇರ್ಬೋದು, ಜಿಮ್ನಾಶಿಯಂ ಇದಾಕಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ಬೆಳಗ್ಗೆ ಸರ್ಕ್ಯುಲರ್ ಪಾರ್ಕಲ್ಲಿ ಭೇಟಿ ಕೊಡ್ತಂಥ ಸಂದರ್ಭದಲ್ಲಿ ಸುಮಾರು ಒಂದು 700-800 ಜನ ಇದ್ರು ವಾಕ್ ಮಾಡ್ತಕ್ಕಂಥವ್ರು. ಭಾಷಾ ಅವರೆಲ್ಲರೂ ನನಗೆ ಆಶೀರ್ವಾದ ಮಾಡ್ತಕ್ಕಂಥ, ನಾನು ಎಲ್ಲೋಯ್ತೀನಿ ಈ 5 ವರ್ಷದಲ್ಲಿ ಯಾವುದೇ ಒಂದು ಕುಟುಂಬಕ್ಕೆ ನನ್ನಿಂದ ತೊಂದರೆ ಆಗಿಲ್ಲ. ಈ ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಪಥ ಹೋಗ್ತಾ ಇದೆ. ಡಯಾಲಿಸಿಸ್ ಸೆಂಟರನ್ನು ಮಾಡಿದ್ದೇನೆ, ಅಂಡರ್ ಪಾಸ್ ಆಗಿದೆ, ಒಂದು ಫ್ಲೈಓವರ್ ಆಗಿದೆ, ರಸ್ತೆಗಳು ಭಾಗಶಃ 90%ಗಿಂತ ಹೆಚ್ಚಿನಲ್ಲಿ ಅಭಿವೃದ್ಧಿ ಆಗಿದೆ. ಉಳಿದಿರ್ತಕ್ಕಂಥವನು ತೊಗೊಂಡಿದ್ದೀನಿ. ಚುನಾವಣೆ ಮುಗಿದ ನಂತರ ಅವನ್ನೆಲ್ಲ ಇದನ್ನು ಡಾಂಬರೀಕರಣ ಮಾಡ್ತಕ್ಕಂಥ ಇರ್ಬೋದು, ಸ್ಯಾನಿಟೇಷನ್ ಮಾಡ್ತಕ್ಕಂಥದ್ದು ಮಾಡ್ಕೊಡ್ತೀನಿ ಅಂತಕ್ಕಂಥದ್ದನ್ನ ಭರವಸೆಯನ್ನು ಕೊಟ್ಟಿದ್ದೇನೆ. ವರ್ಕ್ ಆರ್ಡರ್ ಆಗಿದೆ, ಚುನಾವಣೆ ಆದಮೇಲೆ ಮಾಡಿಕೊಡ್ತೀನಿ ಅಂತಕ್ಕಂಥದ್ದು. ಜೊತೆಗೆ ಯಾರು ವೃದ್ಧಾಪ್ಯಾವತನವನ್ನು ಮಾಡಿಸ್ಕೊಡ್ತಕ್ಕಂಥದ್ದು, ಇವೆಲ್ಲ ಏನಿದೆ ಸಮರೋಪಾದಿಯಲ್ಲಿ ಮಾಡ್ಕೊಡ್ತೇನೆ. 5 ಜನ 10 ಜನಕ್ಕೆಲ್ಲ ಒಂದು ಸಲ ನಾನು ತಗೊಂಡೋದ್ರೆ 400 ಜನ 500 ಜನಕ್ಕೆ ಒಟ್ಟಿಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ರಿಗೂ ಸ್ಯಾಂಕ್ಷನ್ ಮಾಡಿಸಿ ಆ ಕುಟುಂಬಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ.